ಮೊನ್ನೆ ದಿನ ಘಟನೆಯಲ್ಲಿ ರಾಜಶೇಖರ್ ಅವರು ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು. ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು. ಅವ್ರಿಗೆ 4 ಮಕ್ಕಳು ಇದ್ದರು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರೇ ನೋಡ್ತಾ ಇದ್ದೆ ಅಂತ ಅವ್ರ ತಾಯಿಯವ್ರು ಹೇಳ್ತಾಯಿದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ತೀರೋಗ್ಬಿಟ್ಟು, ಪಾಪ ಕೋವಿಡಲ್ಲಿ ಗಂಡನೂ ತೀರೋಗ್ಬಿಟ್ಟ. ಅವ್ರನ್ನೂ ಇಲ್ಲಿ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು. ಈಗ ಅವ್ನು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾಯಿಲ್ಲ. ತಂದೆಯವರು ಭಾಳ ಹಿಂದೆಯೇ ಸಣ್ಣ ಪುಟ್ಟ ಅದು ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ, ಅದರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು. ಹಾಗಾಗಿ ಭಾಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ, ಅವ್ನಿಗಂತೂ ನಾವು ತರೋಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದು ಬೇಡ, ಅದು ಹೇಳೋದು ಬೇಡ. ಅದು ಪಾಪ ಕಾಣಿಕೆಯಿಂದ ಬೇಡ, ಅದು ಬೇಡ. ಅದೇನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಅವ್ರಿಗೆ ಏನು ಕೊಟ್ಟರು ಕಡಿಮೆ. ಆ ಹುಡುಗನಿಗಂತೂ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವು. ರಾಜಶೇಖರ್ ಅವನ ಜೀವ ಹೋಗಿರೋದು ಆ ಬೆಲೆ ಕಟ್ಟೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನು ಮಾಡಿದ್ದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಪಕ್ಷ ವತಿಯಿಂದ ಏನಕ್ಕಂದರೆ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಬಗ್ಗೆ ಭಾಳ ನಿಷ್ಠೆಯಿಂದ ಇದ್ದ. ಪಕ್ಷ ವತಿಯಿಂದನೂ ನಾವು ಏನೋ ಒಂದು ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಇಲ್ಲ, ಅವ್ರು ಕೇಳಿದ್ದಾರೆ. ಅವ್ರ ತಮ್ಮನಿಗೆ ಭರತ್ ರೆಡ್ಡಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವ್ನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವ್ರು ಹೇಳಿದ್ದಾರೆ. ಅವ್ರ ಅಕ್ಕ ಅವ್ರ ಪಾಪ ಗಂಡನೂ ತೀರೋಗ್ಬಿಟ್ಟಿದ್ದಾನೆ. ಅವನ್ನೆಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲನೂ ಒಂದು ಕೆಲಸದ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದು ಸ್ಲಮ್ ಬೋರ್ಡಲ್ಲಿ ಪಕ್ಕದಲ್ಲಿ ನಮ್ಮ ಜಾಗ ಇದೆ, ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಡಿ ಅಂತಲೂ ಕೇಳ್ಕೊಂಡಿದ್ದಾರೆ. ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ದೀವಿ ನಾವು. 25 ಲಕ್ಷ ಏನೋ ಕಾಣಿಕೆ, ಅದೇ ಬೆಲೆ ಕಟ್ಟಂಗಿಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರೋಕ್ಕಾಗ್ತದಾ? 25 ಕೋಟಿ 50 ಕೋಟಿ ಕೊಟ್ಟರೆ ಆ ಜೀವ ತರೋಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ಕಾಣಿಕೆನ ಕೊಟ್ಟಿದ್ದೀವಿ ಅವರಿಗೆ. ಯಾವುದು ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡಿಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ. ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಜವಾಬ್ದಾರಿ ಆಗ್ತದಿಲ್ಲ ರೀ, ಅದೆಲ್ಲ ನಾವು ಮಾಡಬೇಕಾಗ್ತದೆ. ನಾವು ಇಲ್ಲಿ ಭರತ್ ರೆಡ್ಡಿ ಇರಲಿ, ನಾಗೇಂದ್ರ ಅವರಿರಲಿ, ಗಣೇಶ್ ಅವರಿರಲಿ, ಅದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ಥರ ಘಟನೆದೆಲ್ಲ ಹೋಗ್ತಾನಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಈ ಘಟನೆಗೆ ಪ್ರಮುಖ ಕಾರಣ ಏನು? ಇಂಟೆಲಿಜೆನ್ಸ್ ಫೇಲ್ಯೂರ್ ಏನು? ಇಲ್ಲ, ಈಗ ಏನಾಗಿದೆ ಅದು ತಮಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿದ್ದು. ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ. ಭಾಳ ವರ್ಷದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು, ಭಾಳ ಜನಕ್ಕೆ ಒಂದು ಆಸೆ ಇತ್ತು. ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಭಾಳ ದಿನದ ಒಂದು ಕನಸಿತ್ತು. ಆ ಕನಸನ್ನು ನೆನೆಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿ ಅವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಇದ್ದರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂದ್ರೆ ಯಾವುದಾರ ರಾಜಕೀಯ ಪಕ್ಷ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡಲ್ಲಿ ಇರ್ಬೋದು, ಜನಾರ್ದನದಲ್ಲಿ ಇಲ್ಲ ಅಂತ ಇಲ್ಲ. ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ, ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು. ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ. ಅದು ಈಗ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಈಗ BJP ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಪಾರ್ಟಿಯವರು ಬ್ಯಾನರ್ ಕಟ್ಟೋದು ಸಹಜ. ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಯಾರು ಮಾಡ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ, ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು. ಅವರು ಆ ಸಣ್ಣ ವಿಚಾರಕ್ಕೆ ಸಣ್ಣತನ ತುಸಿದಂತ ನಾನು ಬೋಸ್ತೀನಿ. ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಜನಾರ್ದನ್ ರೆಡ್ಡಿ ಅವರು. ಮಾಜಿ ಮಂತ್ರಿಗಳು, BJPಯಲ್ಲಿ ಹಿರಿಯ ಮುಖಂಡರು, ಅವರು ದೊಡ್ಡ ಮನಸ್ಸು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಂತ ಬೆಂಬಲ ಕೊಡಬೇಕಾಗಿತ್ತು ಅವರು. ಇದು ಚಿಲ್ಲರೆತನ ಅಂತ ನನಗೆ ಅನಿಸ್ತಾ ಇದ್ದು. ಮಾಡಬಾರ್ದಾಗಿದ್ದು ಅದು ಅವರೇ ಮಾಡಿ, ಇಲ್ಲ ಬೇಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಿಡಿ ಅಂದರೆ ಏನೂ ಆಗ್ತಾ ಇಲ್ಲ. ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಅದು ಅವ್ರ ಫ್ಯಾಮಿಲಿಯಲ್ಲಿ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಕೆಲಸಗಳು ಮಾಡ್ಕೊಂತಾರೆ. ಅದೇ ರೀತಿಯಲ್ಲಿ ಇದನ್ನು ತೆಗೆಸ್ಬಿಡಂತ ನನಗೆ ಅದೇ ಹೇಳ್ದೆ ಅಲ್ಲ, ಅದು ತೆಗ್ಸೋದು ಒಂದು ನಿಮಿಷ ತೆಗೆದು ಹೇಳಿದ್ರು. ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ನನಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತೆಗಿ ಅಂದರೆ ನಾನೇ ತೆಗೆದುಬಿಡ್ತಾ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರೇ ಒಂದು ದೊಡ್ಡ ಮನಸ್ಸು ಮಾಡ್ಬೋದಾಗಿತ್ತಿಲ್ಲ. ಒಳ್ಳೆ ಯಾರು ಮಾಡಿರೋ ಕಾರ್ಯಕ್ರಮ ಇದು. ಭಾಳ ವರ್ಷದಿಂದ ನನಗೂ ಗೊತ್ತಿದ್ದಂಗೆ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 1 ವರ್ಷ ಆಗಿರ್ಬೋದು. ಇದು ಭಾಳ ವರ್ಷದಿಂದ ಗಣೇಶ್ ವಿದಾರ್ ಕೇಳಿ ಇಲ್ಲಿ ಹೇಳ್ತಾರೆ. ಗಣೇಶ್ ಅವರು ಭಾಳ ವರ್ಷದಿಂದ ಕನಸಿದೆ, ಇಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಭಾಳ ದಿನದಿಂದ ಕನಸಿತ್ತು. ಅದು ಜನಗಳದ್ದು ಆಸೆ ಇತ್ತು. ಆ ಆಸೆ ಪ್ರಕಾರ
ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಗೆ ಒಂದು ಕನಸಿತ್ತು ಅದು ನೆನ್ಸು ಮಾಡುವಂಥ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದಾರೆ. ಆ ಬ್ಯಾನರ್ ವಿಚಾರಕ್ಕೆ ಆಗಬಾರ್ದಾಗಿತ್ತು. ನಾನು ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಅದಾಗಿ ಒಬ್ಬ ಬಲಿ ತೊಗೊಂಡಿದ್ದಾರೆ. ಈಗ ಯಾರು ಬಡವರಿಗೆ ಯಾರು ಏನು ಇದು ಮಾಡಿ ಸಾಧನೆ ಮಾಡಿದ್ರದಲ್ಲಿ? ಯಾರು ಸಾಧನೆ ಮಾಡಿದ್ರದಲ್ಲಿ? ಒಬ್ಬ ಜೀವ ಹೋಯ್ತದಲ್ಲಿ, ರಾಜಶೇಖರ್ ಜೀವ ಹೋಯ್ತು. ಅದರಿಂದ ಏನು ಸಾಧನೆ? ಅವರೇ ಒಂದು ದೊಡ್ಡ ಮನ್ಸು ಮಾಡಿ ಮಾಡ್ರಪ್ಪ ನಮ್ದು ಬೆಂಬಲನೂ ಇದೆ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ದೊಡ್ಡ ಮನುಷ್ಯರು ಆಗೋರು. ಸರ್, ಈಗ SP ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ ಸರ್, ಸರ್ಕಾರದಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ. ಅವರ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಆಗೋದಕ್ಕಿಂತ 1 hour ಮುಂಚೆ ಚಾರ್ಜ್ ತಗೊಂಡಿದ್ದು ಸರ್. 2 ಗಂಟೆಗೆ ಚಾರ್ಜ್ ತಗೊಂಡಿದ್ರೆ 3:30ಗೆ ಈ ಒಂದು ಇಲ್ಲ, ಅವರು ಬೆಳಗ್ಗೆ 11 ಗಂಟೆಗೆ ಚಾರ್ಜ್ ತೊಗೊಂಡಿದ್ದಾರೆ. ಅವರು ಬೆಳಗ್ಗೆ 11 ಗಂಟೆನೋ 11:15ಗೆ ಚಾರ್ಜ್ ತೊಗೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಹೆಚ್ಚಳ ಆಗ್ತದೆ. ಈಗ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸರ್, ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಆದ ರಿಪೋರ್ಟ್ ಕೊಡ್ಬೇಕಲ್ಲ ಸರ್. ಜಿಲ್ಲೆ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಳ್ಳೋದ್ರೊಳಗಡೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಎಲ್ಲ ಒಂದು ಕಡೆಗೆ 24 ಗಂಟೆ ಮುಂಚೆ ಮಾಡಿದ್ರೆ ಇಲ್ಲ, ಅವ್ರದ್ದು ಜವಾಬ್ದಾರಿ SP ಅವರು ಒಂದಿನ ಇರಲಿ 1 ಗಂಟೆ ಇರಲಿ ಏನಾರು ಇರಲಿ, ಒಂದ್ಸತಿ ಚಾರ್ಜ್ ತೊಗೊಂಡಾದ್ಮೇಲೆ ಮುಗೀತದು. ಒಂದ್ಸತಿ ಚಾರ್ಜ್ ಯಾರನ್ನ ಇಲ್ಲಿ ಒಂದ್ಸತಿ ಚಾರ್ಜ್ ತೊಗೊಂಡಾದ್ಮೇಲೆ ಮುಗೀತು. ಅವ್ರ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಿತ್ತು. ಅದು ತೊಗೊಂಡಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಯ್ತದ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದಾರೆ ಅಂತೇಳಿ ಗಾಳಿ ಸುದ್ದಿ ಆಗುತ್ತೆ. ಯಾರು? ಪವನ್ ನೆಜ್ಜೂರ್ ಅವರು. ಏನು? ಪವನ್ ನೆಜ್ಜೂರ್ ಅವರು ಸುಸೈಡ್ಗೆ ಯತ್ನ ಮಾಡಿದ್ರು. ಇಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ಇಲ್ಲ, ನೆನ್ನೆ ನನಗೂ ಸಂಜೆ ಮಾತಾಡಿದ್ರು. ನೆನ್ನೆ ಸಂಜೆ ನನಗೂ ಮಾತಾಡಿದ್ರು. ಬೆಳಗೂ ಪ್ರಯತ್ನ ಮಾಡಿದ್ದಾರೆ. ನನ್ನ ಸಿರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಮಿಸ್ ಕಾಲ್ ಇತ್ತು ಅವ್ರದ್ದು. ಆ ಥರ ಏನಿಲ್ಲ. ಆ ಥರ ಸರ್, ಈಗ ಇಷ್ಟು ದೊಡ್ಡ ಮಟ್ಟದ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ. ಈಗ CM ಬಂದವರೆ ಪಾಪ. ಈಗ CMಗೆ ಮಾಹಿತಿ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ. ಇದುವರೆಗೂ ಕೂಡ ಇಲ್ಲಿ ಯಾರು ಇನ್ನೂ SP ಅವ್ರನ್ನ ಡೆಪ್ಯೂಟ್ ಮಾಡಿಲ್ಲ, ಯಾರನ್ನೂ ಹಾಕಿಲ್ಲ. ಇಲ್ಲ, ಈಗ ಹೆಚ್ಚು ಕಡಿಮೆ ಅಂದ್ರೆ ಮತ್ತೆ ಯಾರು ಹೊಣೆ ಸರ್? ಈಗ ಚಿತ್ರದುರ್ಗ ಮುಂಚೆ ಇಲ್ಲೇ ಕೆಲಸ ಮಾಡಿದ್ರು. ಇಲ್ಲೇ ಕೆಲಸ ಮಾಡಿ 1-2 ವರ್ಷ ಕೆಲಸ ಮಾಡಿದ್ರು. ಈಗ ಚಿತ್ರದುರ್ಗ SP ಆಗಿದ್ರು. ಅವ್ರನ್ನ ಈಗ ಚಾರ್ಜ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಸೋಮವಾರ ಬೇರೆಯವ್ರನ್ನ ಯಾರನ್ನ ಹಾಕ್ಸ್ತಾರೆ. ಅಣ್ಣ, ನಾನು ಒಂದೇ ಹೇಳೋದು, ಇದು ಒಂದು ಸಣ್ಣ ಕೇಳಿ, ನಿಮ್ಮ ಮಾಧ್ಯಮದವರೇ ಹೇಳ್ಬೇಕು. ನಿಮ್ಮ ಮಾಧ್ಯಮದವರಿಗೆ ಪ್ರಶ್ನೆ ಕೇಳ್ತೀನಿ ನಾನು. ಇದು ಸಣ್ಣ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಏನು ಅವ್ರ ಮನೆ ಕಾರ್ಯಕ್ರಮ ಇಲ್ಲ. ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ, ಮನೆ ಗೃಹಪ್ರವೇಶ ಇಟ್ಕೊಂಡು ಈ ಬ್ಯಾನರ್ ಕಟ್ಟಿದರೆ ತಪ್ಪದು. ಯಾವ ಕಾರ್ಯಕ್ರಮ ಅದು? ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ, ಅಜ್ಜಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲೆ ಭಾಳ ಜನ ಕನಸಿದ್ದು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು. ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗೃಹಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ಯಾನರ್ ಕಟ್ಟಿದ್ದಾರೆ ಅಂತ ತಪ್ಪಂತ ನಾನು ಹೇಳ್ತೀನಿ. ತಪ್ಪಂತ ಬಳ್ಳಾರಿ ಜನತೆ ಕನಸನ್ನು ನೆನ್ಸು ಮಾಡೋಕೆ ಕೊಟ್ಟಿರೋದು ಅವರು. ಅದಕ್ಕೆ ಅವ್ರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಅವ್ರು ದೊಡ್ಡವರಿದ್ದಾರೆ. ಜನಾರ್ದನ್ ದೊಡ್ಡವರಿದ್ದಾರೆ, ಶ್ರೀರಾಮುಲು ದೊಡ್ಡವರಿದ್ದಾರೆ. ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ನಿಂತು ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಕೊಳ್ಳೇಬೇಕು, ಯಾವುದನ್ನ ಪಕ್ಷ ಇರಲಿ. ಯಾರು ಮಾಡ್ದಿರೋದು ಕೆಲಸ ಇವ್ನು ಮಾಡಿದ್ದಾನೆ. ಫಸ್ಟ್ ಟೈಮ್ MLA ಆಗಿ ಸಣ್ಣ ಹುಡುಗ. ಅದು ಮುಂದೆ ಹೇಳ್ತೀನಿ ನಾನು. ಏನೀಗ ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರು ಮಾಡಬೇಕಾಗಿತ್ತಾನೆ. ಜನಗಳಿಗೆ ಕನಸಿತ್ತಾನೆ, ಅದಾಗಬೇಕಂತ ಆಸೆ ಇತ್ತಾನೆ ಎಲ್ಲರೂ ಬಳ್ಳಾರಿ ಜಿಲ್ಲೆಯಲ್ಲಿ. ಅವ್ರು ಮಾಡಬೇಕಾಗಿರೋದು. ಇವು ಹುಡುಗ ಮಾಡಿದ್ದಾನೆ, ಒಂದು ಸಮಾಜಗಿರಿ ಕೊಡಬೇಕಾಗಿತ್ತು ಅವ್ರನ್ನ. ಇದಾಗಿತ್ತಾಯ್ತು, ಈ ಘಟನೆ ಆಗಬಾರ್ದಾಗಿತ್ತು. ಇದರ ಹಿಂದೆ ಬಳ್ಳಾರಿಯಲ್ಲಿ ಆಧಿಪತ್ಯ ಸಾಧನೆ ಮಾಡತಕ್ಕಂಥ ಹುನ್ನಾರಗಳು ಏನಾರ ಅದೆಲ್ಲ ಇಲ್ಲ. ಅದೆಲ್ಲ ಏನೇನು ಇಲ್ಲ. ಈ ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಸರ್, ಈಗ ಘಟನೆ ಆಗಿದೆ. ಒಂದು ಲಾಸ್ಟ್ ಸರ್, ಘಟನೆ ಆಗಿದೆ 3 ದಿನ ಆಯ್ತು ಸರ್. ಇವತ್ತಿಗೂ ಬಳ್ಳಾರಿ MP ಅವರು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಸರ್. ಸೊ ಇದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇಲ್ಲ. ಆ ಥರ ಇಲ್ಲ. ಯಾಕೆ ಸರ್ ಬರಲಿಲ್ಲ? ಹಂಗಾದ್ರೆ ಬಳ್ಳಾರಿ ಸಂಸದರು ಯಾರು ಇಲ್ಲ. ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು. ನೀವು ಸಾಯಂಕಾಲ ಬರ್ತಾವ್ರು. ಅವರು ನನಗೂ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನಾನು 4 ಗಂಟೆಗೆ ಬಂದುಬಿಟ್ಟೆ. ನಾನು 6 ಗಂಟೆ ಬರಬೇಕಾಗಿತ್ತು. ಸರ್, ನಿನ್ನೆನೂ ಬಂದಿಲ್ಲ. ಇವತ್ತು ನೀವು ಬಂದ್ರು ಕೂಡ ಬರ್ತಾರೆ. ಈಗ ಬರ್ತಾ ಇದ್ದಾರೆ. ಘಟನೆ 3 ದಿವಸ ಆಯ್ತು. ಘಟನೆಗೆ ಸಂಬಂಧಪಟ್ಟಂತೆ ಯಾರು ಅರೆಸ್ಟ್ ಮಾಡಿದ್ದಾರೆ? ಯಾರು? ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಾಡ್ತಾರೆ. 3 ದಿವಸ ಆಯ್ತು. ಪೊಲೀಸರು ತನಿಖೆ ಮಾಡ್ತಾರೆ. ಕಾನೂನು ಪ್ರಕಾರ ಯಾರ್ಯಾರ ಮೇಲೆ ಕ್ರಮ ತಗೊಂಡು, ಯಾರನ್ನ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, ಯಾವ್ದಾರ ಪಕ್ಷದವರು ಇರಲಿ, ಅವ್ರ ಮೇಲೆ ಕ್ರಮ ತಗೊಂಡು